ಕಸಿಯಬೇಡಿ, ಮತದಾನದ ಹಕ್ಕನ್ನು ಕಸಿಯಬೇಡಿ. ವಿರುದ್ಧ ಈ ಪ್ರತಿಭಟನಾ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಒಂದಿಗೆ ಸೇರಿಕೊಂಡು ತರಲು ಉದ್ದೇಶಿಸಿದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವ ಸಂವಿಧಾನ ವಿರೋಧಿ ಪ್ರಕ್ರಿಯೆ ನಮ್ಮ ಮುಂದಿದೆ. ಈ ಪ್ರಕ್ರಿಯೆ ಜಾರಿಯಾದಾಗ ಈ ದೇಶದ ಕೋಟ್ಯಾಂತರ ಜನ ಮತದಾರರು ತಮ್ಮ ಹಕ್ಕನ್ನ ಕಳಕೊಳ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ ನರೇಂದ್ರ ಮೋದಿ ಅವರಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಧರ್ಮೇಂದ್ರ ಪ್ರಧಾನ್ಗೆ ಬಿಜೆಪಿ ಸರ್ಕಾರಕ್ಕೆ ಸಿಕ್ಕಿದ್ದು ನಮ್ಮ ಮಕ್ಕಳಿಗೆ ಸಿಕ್ಕುದಿಲ್ಲ. ಅದು ನೀಟ್ ಎಕ್ಸಾಮ್ ನಲ್ಲಿ ಯಾರು ಪಾಸ್ ಆಗ್ತದೆ ದೇಶಾದ್ಯಂತ ಕಂಡಕ್ಟ್ ಮಾಡ್ತಾರಲ್ಲ, ಆ ಮಕ್ಕಳಿಗೆ ಬಂದು ಪಾಸ್ ಆಗಿ ಬಂದ್ರೆ ನಮ್ಮ ಭಾಗದಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದು. ಎಲ್ಲ ಬೇರೆ ರಾಜ್ಯದ ಮಕ್ಕಳೇ ಇರುವಂತದ್ದು ಬಿಟ್ಟರೆ ನಮ್ಮ ರಾಜ್ಯದ ಮಕ್ಕಳಿಗೆ ಸೀಟ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಕೇಳುವಂಥದ್ದು, ಒಂದನೇ ದಿವಸ ಏನು ಪರೀಕ್ಷೆಯಲ್ಲಿ ಪ್ರಶ್ನಾಪತ್ರಿಕೆ ಸೋರಿಕೆ ಆಯ್ತು ಅಂತ ಹೇಳೋದು. ಸೋರಿಕೆ ಆದದಲ್ಲ, ಅದು ಮಾರಾಟ ಆದದ್ದು. ಅದು ಮಾರಾಟ ಆದಂತ ಪತ್ರಿಕೆಯಲ್ಲಿ ಬಂದಾಗ ಮಾಧ್ಯಮದವರು ಹೇಳಿಯಾಗಿದೆ. ಅದರಿಂದ ಸೋರಿಕೆ ಅನ್ನೋದನ್ನು ನೋಡಿ ಮಾರಾಟ ಮಾಡಿದವ್ರ ಮೇಲೆ ಕ್ರಮ ತಗೊಳ್ಬೇಕು. ಇದಕ್ಕೆ ಹೊಣೆಗಾರರು ಯಾರು ಅಂತ ನಾನು ಹೊಣೆಯನ್ನು ಹೊಂದಿದೆ ಅಂತ ಮಂತ್ರಿಗಳು ಹೇಳಿದಾರಲ್ಲ, ಅವ್ರ ಮೇಲೆ ಕ್ರಮ ತಗೊಳ್ಬೇಕಾ ಗೊತ್ತಿಲ್ಲ. ಬಟ್ ಅವ್ರು ರಾಜೀನಾಮೆಯನ್ನು ತಗೊಳ್ಬೇಕು. ಯಾಕಂದ್ರೆ ಅವರು ಮುಖ್ಯ ಆದ ಮೇಲೆ, ಅವರಿಂದ ತಪ್ಪಾದ ಮೇಲೆ ಅವ್ರ ಶಿಕ್ಷೆಯನ್ನು ಅವರಿಗೂ ಕೊಡ್ಬೇಕಾಗ್ತದೆ. ಇಲ್ಲದೆ ಇದು ನಿರಂತರವಾಗಿ ನಡೀತಾ ಹೋಗ್ತದೆ. ಅದಕ್ಕೋಸ್ಕರ ಈ ನೀಟ್ ಎಕ್ಸಾಮಿನಿಂದ ಆಗುವಂತ ತೊಂದರೆಗಿಂತ ಕೇಂದ್ರ ಸರ್ಕಾರ ತೀರ್ಮಾನವನ್ನು ತಗೊಂಡು ರಾಜ್ಯ ಸರ್ಕಾರ CET ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದರ ಮುಖೇನ ಮೆಡಿಕಲ್ ಪರೀಕ್ಷೆಯನ್ನು ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲ, ಕೇಂದ್ರ ಸರ್ಕಾರದ ಮುಖೇನ ಮಾಡಿ ಬೇರೆ ಬೇರೆ ರಾಜ್ಯದ ಮಕ್ಕಳಿಗೆ ಕೊಡಲಿಕ್ಕೆ ನಮ್ಮ ರಾಜ್ಯದ ಮಕ್ಕಳಿಗೆ ಹೆಚ್ಚು ಸೀಟ್ ಸಿಕ್ಕಿ ಅನ್ನುವಂಥ ಅಭಿಪ್ರಾಯವನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.